ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಡೇ 8 ವ್ಲಾಗ್ ಆಫ್ ಲೇಟ್ ಬ್ಲೂಮರ್ ಡೈರೀಸ್. ಏನಿಂದ ಸ್ವಲ್ಪ ಕಂಟಿನ್ಯೂ ಮಾಡ್ತೀನಿ. ಆನ್ಬೋರ್ಡ್ ಆದಮೇಲೆ ನನಗೆ ಮತ್ತೆ ಒಂದು ಚಾನ್ಸ್ ಸಿಗುತ್ತೆ AWS ಸರ್ಟಿಫಿಕೇಷನ್ ಮಾಡ್ಕೊಳ್ಳೋಕ್ಕೆ. ಅದನ್ನು ನಾನು ಕ್ಲಿಯರ್ ಮಾಡ್ತೀನಿ. ಇದೆಲ್ಲ ಸ್ಟೋರಿ ನಾನು ಯಾಕೆ ಹೇಳಿದೆ ಅಂದರೆ, ಒಂದು ಟು ಗೆಟ್ ಟು ನೋ ಈಚ್ ಅದರ್. ಇನ್ನೊಂದು ಮುಖ್ಯ ಕಾರಣ ಅಂದರೆ, ನಾನು ನಾನ್ ಟಿಯಿಂದ IT ಅಥವಾ ನಾನ್ ಟೆಕ್ ಬ್ಯಾಕ್ಗ್ರೌಂಡಿಂದ IT ಬರಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ನಾನು ಕಮ್ಮಿ ಅಂದರೆ ಒಂದು 3 ತಿಂಗಳು ತೊಗೊಂಡಿದ್ದೀನಿ. ಸುಮಾರು ಕಡೆ ವಿಚಾರಿಸ್ತಾ, ಈಗ ಲಿಂಕ್ಡ್ಇನ್ನಲ್ಲಿ ಯಾರ್ಯಾರಿಗೋ ಮೆಸೇಜ್ ಮಾಡ್ತಾ, ಅಥವಾ ಯೂಟ್ಯೂಬಲ್ಲಿ ಫಾಲೋ ಮಾಡ್ತಾ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾ ಎಲ್ಲರಿಗೂ ಕೇಳಿದ್ದೀನಿ, ಈಸ್ ಇಟ್ ಓಕೆ, ಹೇಗೆ ನಡೀತಿದೆ, ಎಲ್ಲಿ ಕೋರ್ಸ್ ತೊಗೊಂಡಿದ್ರಿ, ಎಷ್ಟು ಫೀಸು, ನಿಮಗೆ ಇಂಟರ್ವ್ಯೂ ಸಿಗ್ತಿದೆನಾ, ಕ್ಲಿಯರ್ ಮಾಡೋಕ್ಕೆ ಸಾಧ್ಯ ಆಗ್ತಿದೆನಾ, ಹೌ ಡಿಫಿಕಲ್ಟ್ ದ ಇಂಟರ್ವ್ಯೂ ವಾಸ್, ಇದರೆಲ್ಲ ಸುಮಾರು ನನ್ನ ಡೌಟ್ಸ್ನ ಕೇಳ್ತಿದ್ದೆ. ಕೆಲವರು ರಿಪ್ಲೈ ಮಾಡೋರು, ಕೆಲವರು ಮಾಡ್ತಿರ್ಲಿಲ್ಲ. ಸೊ ಐ ನೋ ದ ಇಂಪಾರ್ಟೆನ್ಸ್. ಇವು ಯಾರೇ ನನಗೆ ಲಿಂಕ್ಡ್ಇನ್ನಲ್ಲಿ ಮೆಸೇಜ್ ಮಾಡಿದ್ರು ನಾನು ರಿಪ್ಲೈ ಮಾಡ್ತೀನಿ, ನೋ ಮ್ಯಾಟರ್ ಹೌ ಬ್ಯುಸಿ ಐ ಆಮ್, ಬಿಕಾಸ್ ಐ ವಾಸ್ ಇನ್ ದ್ಯಾಟ್ ಸ್ಟೇಜ್. ಅದಾದಮೇಲೆ ನಾನು ಇಲ್ಲಿಗೆ ಜಾಯ್ನ್ ಆಗ್ತೀನಿ. ಸೊ ಯಾರಿಗಾದರೂ ಈ ಡೌಟ್ ಅನ್ನೋದಿದ್ದರೆ, ಲೈಕ್ ವೆದರ್ ವಿ ಕ್ಯಾನ್ ಡೂ ಇಟ್ ಆರ್ ನಾಟ್ ಅಂತ, ಅವ್ರಿಗೆ ಒಂದು ಆನ್ಸರ್ ಸಿಗಲಿ ಕ್ಲಿಯರ್ ಕಟ್ಟಾಗಿ ಅಂತ ನಾನು ಇಷ್ಟೆಲ್ಲ ಸ್ಟೋರಿ ಹೇಳಿದ್ದು. ಅದಲ್ಲದೆ ಐಲ್ ಬಿ ದ ಲಿವಿಂಗ್ ಪ್ರೂಫ್. ಲೈಕ್ ನಾನು ಇವಾಗ ಸ್ಟಾರ್ಟ್ ಮಾಡಿ ನಾನು ಹೇಳ್ದಂಗೆ ತೀರಾ ಕಡಿಮೆ ಪ್ಯಾಕೇಜೆ, ಸ್ವಲ್ಪ ಪ್ರೆಷರ್ ಇರುತ್ತೆ, ಅದೆಲ್ಲ ಕಾಮನ್ನು. ಹಂಗಿದ್ರೇ ನಾವು ಕಲಿಯೋದು ಅಂತ ನಂಗೆ ಅನಿಸುತ್ತೆ. ಇದು ನನ್ನ ಒಪಿನಿಯನು. ಇಲ್ಲದೇ ಇದ್ದರೆ ನಾವು ಏನೂ ಕಲಿಯೋಲ್ಲ. ಆ್ಯಂಡ್ ಕೆಲವೊಂದು ಸಲ ಹುಡುಗಿರಿಗೆ, ವರ್ಕಿಂಗ್ ವುಮನ್ಗೆ ವರ್ಕ್ ಲೈಫ್ ಬ್ಯಾಲೆನ್ಸೇ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಪ್ಯಾಕೇಜ್ಗಿಂತ. ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು, ಐ ಆಮ್ ಇಂಡಿಪೆಂಡೆಂಟ್ ಅಂತ. ಹಾಗೆ ಒಂದು ವರ್ಕ್ ಲೈಫ್ ಬ್ಯಾಲೆನ್ಸು ಇರಬೇಕು. ಆ ಥರ ಒಂದು ಲೈಫ್ ನನಗೆ ಬೇಕಿತ್ತು. ಐ ಆಲ್ವೇಸ್ ವಾಂಟೆಡ್ ಟು ಬಿ ಎನ್ ಇಂಡಿಪೆಂಡೆಂಟ್ ವುಮನ್. ಹಾಗಾಗಿ ನಂಗೆ ತುಂಬ ಅಲ್ಲಿ ಇಲ್ಲಿ ಎಲ್ಲ ಕೇಳಿ, ಕೊನೆಗೆ ಧೈರ್ಯ ಮಾಡಿ, ಪೇ ಆಫ್ಟರ್ ಪ್ಲೇಸ್ಮೆಂಟ್ ಇರುತ್ತೆ ಬಿಡು ನೋಡ್ಕೊಳ್ಳೋಣ ಅಂತ ಜಾಯ್ನ್ ಆಗಿದ್ದು. ಯಾಕೆ ಧೈರ್ಯ ಮಾಡಿ ಅಂದರೆ, ಆಲ್ರೆಡಿ ನಾನು 4-5 ವರ್ಷ IAS ಕೋಚಿಂಗು, ಬ್ಯಾಂಕಿಂಗು ಅದರಲ್ಲೆಲ್ಲ ಹೋಗಿಬಿಟ್ಟಿರುತ್ತೆ. ಸೋ ಫಾರ್ ಹೀಗೆ ನಿಂತಿದೆ ನನ್ನ ಜರ್ನಿ. ನೋಡೋಣ ಮುಂದೆ ಏನಾಗುತ್ತೆ. ಮತ್ತೆ ಸಿಗ್ತಿರಲ್ಲ, ಮಾತಾಡೋಣ. ಬಾಯ್.